ಈಕೆ ಹೆಸರಿಗೆ ಮಾತ್ರ ನಂಬಿಕೆ ವಾಸ್ತೆ ಯೂಟ್ಯೂಬರ್ ಜೊತೆಗೆ ಪಾಕಿಸ್ತಾನಿ ಏಜೆಂಟು. ಭಾರತ ಪಾಕಿಸ್ತಾನದ ಸಂಘರ್ಷದ ಬಳಿಕ ಈಕೆ ಈಗ ಅರೆಸ್ಟ್ ಆಗಿದ್ದಾಳೆ. ಈಕೆ ಹೆಸರಿಗೆ ಮಾತ್ರ ಪಾಕಿಸ್ತಾನದ ಭಾರತದ ಯೂಟ್ಯೂಬರ್, ಆದರೆ ಮಾಡ್ತಾ ಇದ್ದಿದ್ದ ಕೆಲಸ ಮಾತ್ರ ಪಾಕಿಸ್ತಾನಕ್ಕೆ ಉಪಕಾರದ ಕೆಲಸ, ಬೇಹುಗಾರಿಕೆ. ಪಾಕಿಸ್ತಾನದ ರಾಜತಾಂತ್ರಿಕ ಕಚೇರಿ ಅಧಿಕಾರಿಗಳ ಜೊತೆಗೆ ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಂಡಿದ್ಲು. ಇಫ್ತಾರ್ ಕೂಟದಲ್ಲೂ ಕೂಡ ಭಾಗಿಯಾಗಿದ್ದಂತಹ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಪೆಹಲ್ಗಾಮ್ ದಾಳಿಗೂ 1 ತಿಂಗಳು ಮೊದಲು ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿದ್ದಳು. ಪಾಕಿಸ್ತಾನ ರಾಜತಾಂತ್ರಿಕ ಕಚೇರಿ ಅಧಿಕಾರಿ ಯೇಶಾನ್ ಉರ್ ರಹೀಂ ಅಲಿಯಾಸ್ ಪಾಕಿಸ್ತಾನದ ರಾಜತಾಂತ್ರಿಕ ಅಧಿಕಾರಿ ಡ್ಯಾನಿಶ್ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದಂತೆ. ಬೇಹುಗಾರಿಕೆ ಆರೋಪದಡಿ ಡ್ಯಾನಿಶ್ಗೆ ಭಾರತ ಬಿಟ್ಟು ತೆರಳುವಂತೆ ಸೂಚನೆ ಕೊಡಲಾಗಿತ್ತು. ಭಾರತದ ಸೇನೆಗಳ ಚಲನವಲನದ ಬಗ್ಗೆ ಮಾಹಿತಿ ನೀಡುತ್ತಿದ್ದಂತಹ ಪಾಕಿಸ್ತಾನಿ ಅಧಿಕಾರಿಗಳಿಗೆ ಡ್ಯಾನಿಶ್ ಪತ್ನಿಯನ್ನು ಭೇಟಿಯಾಗಿದ್ದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ. ನಿರಂತರವಾಗಿ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಮಾರ್ಚ್ನಲ್ಲೂ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ದ 33 ವರ್ಷದ ಜ್ಯೋತಿ ಮಲ್ಹೋತ್ರಾ ಹೆಸರಿಗಷ್ಟೇ ಈಕೆ ಯೂಟ್ಯೂಬರ್ ಆಗಿದ್ಲು, ಜೊತೆಗೆ ಪಾಕಿಸ್ತಾನಿ ಏಜೆಂಟ್ ಆಗಿದ್ಲು. ಊಟ ಮಾಡಿದ್ದು ಭಾರತದಲ್ಲಿ, ಬೆಳೆದಿದ್ದು ಭಾರತದಲ್ಲಿ, ದೇಹ ಬೆಳವಣಿಗೆ ಹೊಂದಿದ್ದು ಭಾರತದಲ್ಲಿ, ಎಲ್ಲವೂ ಭಾರತದಲ್ಲೇ ಮಾಡಿಕೊಂಡು ಭಾರತೀಯ ಪ್ರಜೆಯಾಗಿ ಪಾಕಿಸ್ತಾನಕ್ಕೆ ಎಲ್ಲ ಸವಲತ್ತುಗಳನ್ನು ಮಾಡಿಕೊಡ್ತಾ ಇದ್ಲು. ಇಲ್ಲಿನ ಮಾಹಿತಿಗಳು ಸಂಗ್ರಹಿಸೋದಕ್ಕೆ ಉಪಕಾರ ಮಾಡಿಕೊಡ್ತಾ ಇದ್ಲು ಜ್ಯೋತಿ ಮಲ್ಹೋತ್ರಾ. ಒಂದು ರೀತಿಯ ದೇಶದ್ರೋಹದ ಕೆಲಸ ಅಲ್ವಾ ಇದು? ಪಾಕಿಸ್ತಾನಿ ರಾಜತಾಂತ್ರಿಕ ಅಧಿಕಾರಿಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ಲು ಜ್ಯೋತಿ ಮಲ್ಹೋತ್ರಾ. ಸಂಪರ್ಕದಲ್ಲಿದ್ದರೆ ಇಷ್ಟು ಅವಾಂತರ ಆಗ್ತಾ ಇರಲಿಲ್ಲ. ಭಾರತದ ಸೀಕ್ರೆಟ್ಗಳನ್ನು ಬಿಟ್ಟು ಕೊಡ್ತಾ ಇದ್ಲು. ಯಾವುದನ್ನು ಡಿಸ್ಕ್ಲೋಸ್ ಮಾಡಬೇಕು, ಯಾವುದನ್ನು ಡಿಸ್ಕ್ಲೋಸ್ ಮಾಡಬಾರದು ನಿಯಮಗಳಿದ್ದಾವೆ. ನ್ಯಾಷನಲ್ ಸೆಕ್ಯೂರಿಟಿಯ ವಿಚಾರದಲ್ಲಿ, ಒಂದು ರಾಷ್ಟ್ರದ, ಒಂದು ದೇಶದ ಆಂತರಿಕ ಭದ್ರತೆಯ ವಿಚಾರದಲ್ಲಿ ಕೆಲವೊಂದಿಷ್ಟನ್ನು ರಿವೀಲ್ ಮಾಡಕೂಡ್ದು. ಅದು ದೇಶದ್ರೋಹದ ಕೆಲಸ ಆಗುತ್ತೆ. ಹಾಗೆ ರಿವೀಲ್ ಮಾಡಿದ್ರೆ ದೇಶದ ಶತ್ರುಗಳಿಗೆ ಉಪಕಾರ ಮಾಡಿಕೊಟ್ಟಂತೆ. ಇಫ್ತಾರ್ ಕೂಟದಲ್ಲೂ ಕೂಡ ಭಾಗಿಯಾಗಿದ್ದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಪೆಹಲ್ಗಾಮ್ ದಾಳಿಗೂ 1 ತಿಂಗಳು ಮೊದಲು ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿದ್ದಳು. ಪಾಕಿಸ್ತಾನ ರಾಜತಾಂತ್ರಿಕ ಕಚೇರಿ ಅಧಿಕಾರಿ ಯೇಶಾನ್ ಉರ್ ರಹೀಂ ಅಲಿಯಾಸ್ ಡ್ಯಾನಿಶ್ ಪಾಕಿಸ್ತಾನದ ರಾಜತಾಂತ್ರಿಕ ಅಧಿಕಾರಿ ಡ್ಯಾನಿಶ್ ಜೊತೆಗೆ ನಿರಂತರವಾದಂಥ ಸಂಪರ್ಕದಲ್ಲಿದ್ದಳು. ಬೇಹುಗಾರಿಕೆ ಆರೋಪದಡಿ ಡ್ಯಾನಿಶ್ಗೆ ಭಾರತ ಬಿಟ್ಟು ತೆರಳುವಂತೆ ಸೂಚಿಸಿದ್ದ ಭಾರತದ ಸೇನೆಗಳ ಚಲನವಲನದ ಬಗ್ಗೆ ಮಾಹಿತಿ ನೀಡುತ್ತಾ ಇದ್ದಂತಹ ಪಾಕಿಸ್ತಾನದ ಅಧಿಕಾರಿ ಡ್ಯಾನಿಶ್ ಪತ್ನಿಯನ್ನು ಭೇಟಿಯಾಗಿದ್ದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ. ಯೂಟ್ಯೂಬರ್ಗೆ ಆತನ ಪತ್ನಿ ಜೊತೆ ಕೆಲಸ. ನಿರಂತರವಾಗಿ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಮಾರ್ಚ್ನಲ್ಲೂ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ದ 33 ವರ್ಷದ ಜ್ಯೋತಿ ಮಲ್ಹೋತ್ರಾ. ವಯಸ್ಸು 33, ಮಾಡಿರೋ ಘನಂದಾರಿ ಕೆಲಸ ಮಾತ್ರ ನಿಜಕ್ಕೂ ಈಕೆಯ ಪ್ರಾಯಕ್ಕೂ ಮೀರಿದ್ದು. ತಾನು ಹುಟ್ಟಿ ಬೆಳೆದ ತನ್ನ ಮಾತೃಭೂಮಿಯ ಸೀಕ್ರೆಟ್ಗಳನ್ನು ಶತ್ರು ರಾಷ್ಟ್ರಕ್ಕೆ ಬಿಟ್ಟು ಕೊಡುವುದಾದರೆ ಈಕೆಯ ಮನದಾಳದಲ್ಲಿರ್ತಕ್ಕಂತಹ ದೇಶಪ್ರೇಮ, ಈಕೆಯ ಮನಸ್ಸಿನಲ್ಲಿ ಈಕೆಯ ದೇಶದ ಬಗ್ಗೆ ಇರ್ತಕ್ಕಂತಹ ಕಾಳಜಿ, ದೇಶದ ಆಂತರಿಕ ಭದ್ರತೆಯ ಸುಳಿವನ್ನು ಬಿಟ್ಟುಕೊಟ್ಟು ಪಾಕಿಸ್ತಾನಿಗಳಿಗೆ ಅಥವಾ ಪಾಕಿಸ್ತಾನದ ಸರ್ಕಾರಕ್ಕೆ ಅಥವಾ ಶತ್ರುಗಳಿಗೆ ಬಹಳಷ್ಟು ಉಪಕಾರ ಮಾಡಿದಂತಹ ಜ್ಯೋತಿ ಮಲ್ಹೋತ್ರಾಳನ್ನು ಈಗ ಅರೆಸ್ಟ್ ಮಾಡಲಾಗಿದೆ. ಸಾಕಷ್ಟು ವಿಚಾರಣೆಯೂ ಕೂಡ ನಡೀತಾ ಇದೆ. ಜೊತೆಗೆ ಆಕೆಯ ಬಗ್ಗೆ ಸಾಕಷ್ಟು ಅನುಮಾನಗಳು ಕೂಡ ಈಗ ಮೂಡಿರತಕ್ಕಂತಹದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ತನಿಖೆಗಳಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.